ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತು ರೀ ಕಾಳಸ್ ಮಾಡಿದ್ರು. ಅದಕ್ಕಾಗಿ ಯಜಮಾನ್ರ ಒಂದು ರೆಸಿಪಿಯನ್ನು ನನಗೋಸ್ಕರ, ಅಂದರೆ ನನಗೂ ನನ್ನ ಮಗಳಿಗೋಸ್ಕರ ಒಂದು ರೆಸಿಪಿಯನ್ನು ಮಾಡಿಕೊಟ್ರು. ಅದ್ರ ಇನ್ನೂ ಕುಡಿಯತ್ತಾರ ನೋಡ್ರಿ, ಟೇಸ್ಟ್ ಐತಿ ನೋಡ್ರಿ. ಇನ್ನೂ ಕುಡಿಯತ್ತಾರ. ಏನು ರೆಸಿಪಿ ಏನಂತಂದ್ರೆ ವ್ಲಾಗನ್ನು ನೋಡ್ರಿ, ಗೊತ್ತಾಕತಿ. ಮತ್ತು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿರಲ್ರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಅದೇ ರೀತಿ ಲೈಕ್ ಕಮೆಂಟ ಮಾಡಿರಿ. ನಮ್ಮ ಏನಂತಂದ್ರೆ ಡೈಲಿ ವ್ಲಾಗ್ ಒಂದು ಸ್ವಲ್ಪ ರೆಸಿಪಿಯನ್ನು ಅಪ್ಲೋಡ್ ಮಾಡಿರ್ತಾನು. ನಮ್ಮ ಮನ್ಯಾಗ ಅಜ್ಜಿ ನೋಡ್ರಿ, ಅಜ್ಜಿನೂ ಕುಡಿಯತ್ತ ಜ್ಯೂಸಿಗೆ. ಅಜ್ಜಿ ಚಲೋ ಆಗೈತ್ರಿ? ಹಾಂ, ಈಗ ಕುಡಿಯತ್ತಿರಲ್ಲ ಜ್ಯೂಸ? ಚಲೋ ಆಗೈತಿ? ಯಾವ ಹಣ್ಣಿಂದ ಹೇಳ್ರಿ, ಯಾವ ಹಣ್ಣಿಂದ ಹೇಳ್ರಿ, ಹಣ್ಣು ಯಾವ್ದು ಹೇಳ್ರಿ ನಾತನ? ಕರ್ಬೂಜ್, ಕರ್ಬೂಜ್. ಹಾಂ, ಮೊನ್ನೆ ಇದಕ್ಕೆ ಹೋಗಿದ್ರಲ್ಲ ಬೆಳಗಾಂಕ ಅವ್ರ ಅಜ್ಜಿ ಸಾಮಾನ್ಯ ವ್ಯಾಪಾರ ತೊಗೊಂಬಂದಿದ್ರು. ಒಂದು 4 ತೊಗೊಂಬಂದಾರ ಅವನು. ಹಾಂ, ಸಮೂ ಬಾಲ್ ಆಡತ್ತೇಳಲ್ಲ ಮೊನ್ನೆ. ಹಾಂ ಹಾಂ ಹಾಂ, ಅಕ್ಕಿ ಕೊಡಲ್ ನೋಡ್ರಿ ಅಜ್ಜಿ. ಈಗ ಅಜ್ಜಿ ಏನು 4 ಟೈಮ್ ಊಟ ಬಿಡತ್ತಾರ್ರಿ. ಈಗ ಆ ಗುಳಿಗೆ ಎಷ್ಟೋ ಕಾಸು ಗುಳಿಗೆ ಹಂಗದ ಅಂದ್ರೆ ಹೊಟ್ಟೆ ಹಸಿವ ಆಗುವಂಗೆ ಗುಳಿಗೆ ಅದಪ್ಪ ಅಂತದ್ರಿ. ಒಟ್ಟು ಊಟ ಮಾಡತ್ತಾರ. ಆರ ಕೈ ಇನ್ನೂ ಸ್ವಲ್ಪ ಬರತ್ತಿಲ್ಲ, ಕಾಲು ಮಾತ್ರ ಇದು ಯೂರಿನ್ ಅದು ರೆಸ್ಟ್ ರೂಮ್ಗೆ ನಡ್ಕೊತ ಹೋಗ್ತಾರ್ರಿ. ವ್ಲಾಗ ಕಂಟಿನ್ಯೂ ನೋಡಿರಿ. ಮತ್ತು ಫ್ರೆಂಡ್ಸ್, ಕಾಳು ಹಸಿ ಮಾಡಿ ಸಂಬಂಧ ಜ್ಯೂಸ್ ನೋಡ್ರಿ, ಹಂಗಲ್ಲ ಹಂಗೇನಲ್ಲ, ಕರ್ಬೂಜ ಹಣ್ಣಿನ ಜ್ಯೂಸ ಮಸ್ತ್ ಐತಿ. ಇದನ್ನು ಕುಡ್ದ ಇವತ್ತಿನ ಊಟ ಸ್ಕಿಪ್ ಮಾಡಿಬಿಡ್ತೇವೆ. ಅಂದ್ರೆ ಊಟ ಮಾಡೋದಿಲ್ರಿ, ಹಾಗಾಗಿ ಆಂಬ್ಲಿನ ಇಟ್ಕೊಂಡನು ಬಿಡ್ರೆ. ನನ್ನ ಮಗಳು ನೋಡ್ರಿ ತಾದಿರಾಕ್ತಾಳ. ಸೂಪರ್ ಐತಿ ಸಮ್ಮ, ಸೂಪರ್ ಐತಿ. ಕುಡಿದು ನೋಡ್ಗಪ್ಲೆ ಟೇಸ್ಟ್ ಏನೈತೆ ಅಂತ ಹೇಳಿ. ಕರ್ಬೂಜ ಹಣ್ಣಿನ ತೋರ್ಸು. ಸೂಪರ್ ಐತೆ, ಸೂಪರ್ ಐತೆ, ಸೂಪರ್ ಐತೆ. ಇಷ್ಟ ಕಡ್ಲಿ ಬೇಳೆ ಎಲ್ಲ ಅರ್ಶಿವ್ರಿ. ದಿನ ಎಷ್ಟೊಂದು 5-6 ದಿನ ತರ್ಸಕತ್ತಿ. ಇಷ್ಟು ಬೇಳೆ ಬರತ್ತಾವ ಒಂದು ಬುಟ್ಟಿ ತುಂಬ. ಇವು ಬೀಜಕ್ಕಿತ್ತು ಅಂದರೆ ಬೀಜಕ್ಕಿರ್ತಾವಲ್ರಿ, ಅದ್ರಾನು ಇವು ನೋಡ್ರಿ ಬೇಳೆ ಎಲ್ಲ ಅರ್ಶಿನು. ಯಾಕಂದ್ರೆ ಬಿತ್ತಾಕತ್ರ ವೇಸ್ಟ್ ಆಕಾವ ಅಂಥೇಳಿ. ಅದ್ರ ಸಂಬಂಧ ನಮ್ಮ ಹಸ್ಬೆಂಡ್ ಅವರು ನಮಗೆ ಕರ್ಬೂಜ ಹಣ್ಣಿನ ಜ್ಯೂಸ ಮಾಡಿಕೊಡತ್ತಾರ. ಹೆಂಗೆ ಮಾಡತ್ತಾರ ಅಂಥೇಳಿ ನೋಡೋಣ ಬರ್ರಿ. ಏನೇನು ಹಾಕೋದ್ರಿ ಸರ್? ಇದನ್ನ ಈ ಟೈಪ್ ಹಣ್ಣು ಕಟ್ ಮಾಡ್ಕೊಳ್ದು, ಹಣ್ಣು ಕಟ್ ಮಾಡ್ಕೊಂಡು ಇದು ಪೀಸ ಕಟ್ಟಿದ್ದನ್ನು ತೆಗೆದು ಸ್ವಲ್ಪ ನಿಮ್ಗೆ ಎಷ್ಟು ರುಚಿ ಬೇಕಲ್ಲ ಅಷ್ಟು ರುಚಿಗೆ ತಕ್ಕಂಗೆ ಸ್ವಲ್ಪ ಶುಗರ್ ಹಾಕ್ಬೋದು, ಬೇಡಪ್ಪ ಬೆಲ್ಲ ಹಾಕ್ಬೋದು. ಆಮೇಲೆ ಹಾಲು ಹಾಕಿ ಇದನ್ನ ಮಾಡ್ರಂತಿ ಗ್ರೇಟ್. ಮತ್ತು ಇದರಿಂದ ಪ್ರಯೋಜನ ಏನು ಗೊತ್ತೈತಿ? ಬಾಡಿ ಕೋಲ್ಡ್ ಆಗ್ತದೆ. ಅಕಸ್ಮಾತ್ ನಿಮ್ಗೆ ಹಳ್ಳ ಹಾಕವಂತಾರಲ್ಲ, ಕಿಡ್ನಿ ಸ್ಟೋನ್, ಅದು ಹೋಗ್ತದೆ. ಇದು ಪ್ರತಿಯೊಂದು ಮುಂದೆ ಬೀಜ, ಇದರ ಬೀಜ ಇರ್ತವಲ್ಲ ಅದು ಉಪಯೋಗ. ಅದನ್ನು ಸದ್ಯಕ್ಕೆ ನೀವು ಒಣಗಿಸಿ ಇದನ್ನ ಮಾಡಿ ಅದನ್ನು ಸೇವನೆ ಮಾಡೋದ್ರಿಂದ ಅದು ನಾನಾ ಥರದ ಉಪಯೋಗ. ಇದು ಬೇಸಿಗೆ ಕಾಲದಾಗ ಅಷ್ಟ ಬರುವಂತ ಇದು ಅಂದ್ರೆ ಕರ್ಬೂಜ್. ಪ್ರತಿಯೊಂದು ನೀವು ತರೋ ತಂದಿರಿ, ಎರಡ ತರಬೇಕು. ಯಾಕಂದ್ರೆ 4 ತಂದ್ರ ತಿನ್ನೋರು ಯಾರು? ಏನಾಗಲ್ಲ, ನೀವು ಅದೇನು ಕೆಡೋಂಗಿಲ್ಲ, ಏನಾಗಂಗಿಲ್ಲ. ವಿಶೇಷ ಗಾಳಿ ಆಡುವಂಗೆ ಇಡ್ಬೇಕು ಅವ್ರ ಹಣ್ಣುಗಳನ್ನ ಕಟ್ಟಿಟ್ಟು. ನಮ್ಮ ಬೇಬಿ ಬಾಲ್ ಆಡಕತ್ತಲ್ರಿ ಅದನ್ನ. ನೀವು ಅದನ್ನ ಹಂಗ ಇದನ್ನ ಇಡೋದ್ರಿಂದ ಯಾವ್ದ ಗಾಳಿ ಆಡ್ಬೇಕು. ಗಾಳಿ ಆಡಿತಂತಂದ್ರೆ ಆಟೋಮೆಟಿಕ್ಲಿ ಕೆಡಂಗಿಲ್ಲ. ನಡಿ ಮುಡ್ಕ ಮೇಡಮ್ ನೀ. ಸಮೂ ಏನು ಹೇಳ್ತಿಯಲ್ಲ, ಮಾಡಿ ಕೆಟ್ಟರು. ನಮ್ಮ ಬೇಬಿ ವಚನ ಆತ ನೋಡ್ರಿ. ಸಮ್ ಹೇಳ ಸಮ ಮಾಡಿ ಏನದ ಮಾಡಿ ಏನ್ಲೇ ಹೇಳ. ತಂದೆ ನೀನು ತಾನೆ ಹೇಳಮ್ಮ. ತಂದೆ ನೀನು ತಾಯಿ ಫುಲ್ ಇದನ್ನ ಹಾಕಿ ಅದ್ರಾಗ ಏನಿಲ್ಲ ನಟ್ಟ ಮತ್ತೆ ಹೆಂಗ ಮಾಡಿಬಿಡ್ತಾರ ನಿಮಗೆ ಜ್ಯೂಸ್. ಇನ್ನ ಗೈಟ್ ಮಾಡಿ ಕೊಟ್ರ ನಿಮಗೆ ಫುಲ್ ತಿಳು ಮಾಡಿರ್ತಾರೆ. ನೀರ್ ಮಾಡಿ ಕೊಟ್ಟು ಬಿಡ್ತಾರೆ ನಿಮ್ಗೆ. ಅದ ನೀರ್ ಮಾಡಿ ಕೊಟ್ರೆ ಅದನ್ನೇ ನೀವು ಕುಡ್ದಂಗಲ್ಲ ತಿನ್ನಂಗಲ್ಲ. ಅಲ್ಲಿ ಗ್ಲಾಸ್ ನೀವು ಬಾ ಖರಾಬರ ಮಾಡ್ತೀವಿ ಬಿಡ್ಪ. ಏನಂತಾರೆ ಹಿಂಗೆಲ್ಲ ಹರಿವಿ ಸ್ವಚ್ಛ ಮಾಡ್ಬೇಕಲ್ಲ ಅದನ್ನೆಲ್ಲ. ನಾ ಮಾಡ್ತೇವೆ, ನೀ ತಲೆ ಕಿಸ್ಕೊ ಆಯ್ತಾ? ಓಕೆ, ಇನ್ನು ತೊಗೊಂಡೋಗತ್ತೆ. ಆಯ್ತು, ನಾ ಮಾಡ್ತೇನೆ. ಕುಡಿದು ಮಾಡ. ನಾ ಎಲ್ಲ ಮಾಡ್ತೇನೆ. ಟೈಮ್ ರೀ ಈಗ 8:15 ಆಗೈತ್ರಿ. ಸರಿಗಮಪ್ಪ ನೋಡ್ಕೊತಾನ ಇಷ್ಟೆಲ್ಲ ಕಾಳು ಹಸ್ ಮಾಡಿದ್ದೆವು ಒಂದು ದೊಡ್ಡ ತುಂಬ.
ಸಂಜೆ 5:30 ಹಸ್ ಮಾಡ್ತಿದ್ದು. ಹಂಗಾಗಿ ಊಟ ಅಡುಗೆ ಏನೋ ಜಾಸ್ತಿ ಮಾಡೋದು ಬೇಡ ಅಂಥೇಳಿ ಹಣ್ಣಿನ ಜ್ಯೂಸ್ ಮಾಡ್ಕೊಂಡಿದ್ರು. ಈಗ ಬೇಸಿಗೆ ಹೆಚ್ಚು ಊಟ ಹೋಗೋದಲ್ಲ ರೀ, ಹಾಗಾಗಿ ನಾ ಮಧ್ಯಾಹ್ನ ಸ್ವಲ್ಪ ದಿವ್ಸ ಚಪಾತಿ ತಿಂದಿನಿ, ರೈಸ್ ಅಂತೂ ಬಿಟ್ಬಿಟ್ಟನು. ಇದ್ರಾಗ ಯಜಮಾನ್ ಸ್ವೀಟ್ ಹಾಕ್ಯಾರು, ಆದರೂ ಒಂದು ಸ್ವಲ್ಪ ಹಾಕತ್ತಿ, ಇನ್ನೊಂದು ಸ್ವಲ್ಪ ಹಾಕ್ಯಾರು. ಜ್ಯೂಸ್ ಪಾತ್ರ ಅವರ ಮಾಡಿಕೊಟ್ಟಿರ್ತಾರೆ ನನಗೆ. ಇನ್ನೊಂದು ಹೇಳ್ಬೇಕಂದ್ರೆ ರೀ, ಇದು ನಾನು ಬೆಳಗಾವಿ ಹೊಂಟಿದ್ದೆ ರೀ. ಅವರ ಹಣ್ಣು ಆ್ಯಪಲ್ ಮತ್ತು ಹೊಳ್ಳೆ ಕಲ್ಲಂಗಡಿ ಅಷ್ಟೇ, ಇದನ್ನಷ್ಟು ಏನು ರೀ ಪೈನಾಪಲ್ ಏನು ರೀ ನಾನು. ಆದ್ರೆ ಅವರ ಕರ್ಬೂಜನ 4 ತೊಗೊಂಬಂದರು, ಕಲ್ಲಂಗಡಿ 2 ತೊಗೊಂಬಂದರು, ಆ್ಯಪಲ್ ಇಲ್ಲೇ ತೊಗೊಂಡು ಬಯಲು ಹಾಕಿದ್ರು. ನಂತರ ನಾನು ಪ್ರೆಗ್ನೆನ್ಸಿ ಒಳಗೆ ರೀ 3 ಐತ್ರಿ ನನಗೆ. 3 ತಿಂಗಳು ಗರ್ಭಿಣಿ ಇದ್ದಾಗ ಯಾರೋ ಆ್ಯಪಲ್ ತಿನ್ಬೇಕಂತ ಏನಂದ್ರಿ ಒಂದು ಬಾಕ್ಸ್ ಗಟ್ಟಲೆ ತೊಗೊಂಬಂದಾರು. ಇದನ್ನ ಡೈನಿಂಗ್ ಟೇಬಲ್ ಮ್ಯಾಗ ಇಟ್ಟಿದ್ರು. ಏನಾತಂದ್ರೆ ಆ ಹಣ್ಣುಗಳು ನೋಡಿ ಫುಲ್ ನಾ ಹಬ್ಬಕ್ಕೆ ಇದು ನೋಡಿದ್ರಿ. ಆ ಹಣ್ಣು ನೋಡಿ ನನಗೆ ಆ ಹಣ್ಣು ನೋಡಕತ್ರ ವಾಮಿಟ್ ಬರಾಕತ್ತೀವಿ ಹಂಗಾಗಿತ್ತು. ಯಾಕಂದ್ರೆ ಯಾವ್ದಾರ ಹಣ್ಣು ನಮ್ಗೆ ಅದು ಪೂರ್ತಿ ಕಂಟಿನ್ಯೂ ಅದನ್ನ ನೋಡಕತ್ತೀವಿ ವಾಮಿಟ್ ಬರಾಗ ರೀ. ಖರೆ ನನಗೆ ಅವಾಗಿಂದ ಆ್ಯಪಲ್ಗಳು ತಿಂದ್ರೆ ವಾಮಿಟ ಬರ್ತಿತ್ತು ನೋಡ್ರಿ. ಈಗ ಒಂದು ಸ್ವಲ್ಪ ಹೌದೋ ಇಲ್ಲ ಸುಧಾರಿಸೈತ್ರಿ. ಯಾಕಂದ್ರೆ ಆ ಹಣ್ಣು ನೋಡಿ ವಾಮಿಟ್ ಆಯ್ತು. ಅದಕ್ಕೆ ತಗೊಂಬರಲು ಒಂದು ಸ್ವಲ್ಪ ಎಡ್ಡೆಡ್ ಹಿಂಗೆ ತೊಗೊಂಬರೋದು ಹುಯಿ ಅಂತ ಅಂದ್ಬಿಡ್ತಾರೆ. ಅದ ನಮ್ಮನೆ ಸಮಸ್ಯೆ ನೋಡ್ರಿ. ಈಗ 4 ಹಣ್ಣು ಯಾರು ತಿನ್ನೋರಿ ಅವನ್ನ ಮೊನ್ನೆ ಒಂದಿನ ಮಾಡಿದ್ರು, ಇವತ್ತು ಮಾಡೇವಿ. ಇನ್ನು ನಾವು ಫ್ರಿಜ್ನ ಇಟ್ಟಿರ್ತಿಲ್ಲ ನೋಡ್ರಿ. ಹಂಗಾಕತಿ 2 ತಂದ್ರೆ ಮುಗಿತೈತ್ರಿ. ಮತ್ತೆ ಯಾವಾಗ ಹೋದ ಮತ್ತೆ ಇಲ್ಲಿ ಬೆಲ್ಲ ಇರತ್ತಾವು ಅಂತೇಳಿ ಅಂದ್ರೆ ನಾನು ಹಲ್ಲು ನೋಡ್ರಿ. ಎಲ್ಲರೂ ನಮ್ಮ ಅಕ್ಕ ಫುಲ್ ವೈಟ್ ಅದ. ಬಿದ್ದಿಲ್ಲ ಮಗನ ಅದ್ರ ಮ್ಯಾಗ ಉಳ್ಳಾಡ್ತಾರವ ಡಬ್ಬಿನ್ಯಾಗ ನೋಡ್ರಿ. ಅಲ್ಲಿಕಿನ ಏನು ಹೋಪ್ಲೆಸ್ ಐತೆವ ಇದು. ಬಾಯಿ ಕುಂತಿಲ್ಲೋ, ಅಲ್ಯಾಕೆ ಹೋಗಿದ್ದೀವಿ ಹೊಳ್ಳೆ ಅಕ್ಕಿನ ತೋರಿಸ್ತು ನೋಡ್ರಿ. ಆ ಡಬ್ಬಿ ಮೇ ಇಟ್ಕೊಂಡು ಡಾನ್ಸ್ ಮಾಡತ್ತಾಳು. ಡೈಲಿ 2 ಟೈಮ್ ಬ್ರಷ್ ಮಾಡತ್ತನ್ರಿ ನಾನು. ಆದಷ್ಟು ಎಲ್ಲರೂ ಹಿಂಗೆ ನೋಡ್ರಿ ಅಲ್ಲಷ್ಟು ಬೆಳ್ಳಗದವನು. ಒಮ್ಮೊಮ್ಮೆ ಸಾಲ್ಟು ಹಾಕೊಂಡಿರ್ತಾನು ಪೇಸ್ಟಿಗೆ. ಪೂರ್ತಿ ಏನಾಕತ್ತಂದ್ರೆ ಅದು ಮೊದಲು ನಾವು ನಮ್ಮ ಊರಾಗಿದ್ದಾಗ ರೀ, ಎಷ್ಟು 7th 8th ಇದ್ದಾಗ ರೀ, ಅಲ್ಲಿ ಮಟನೂ ಕರ್ಬೂದಿ ಇರ್ತದಲ್ರಿ. ಇಡ್ಲಿನ ಪುಡಿ ಮಾಡಿ ಅದಕ್ಕೆ ಹಪ್ಪಳ ಏನೇನು ಉಪ್ಪ ಎಲ್ಲಿಗೆ ತಪ್ಪಲ ಅವನಿದು ಹಾಕಿ ಮಾಡ್ತಿದ್ರು. ಏನೇನು ಹಾಕ್ತಿದ್ರು ನಮ್ಮ ಅಪ್ಪನಿಗೆ ತೋರಿಸ್ತಾನೆ ರೀ ನಿಮಗೆ ಏನೇನು ಹಾಕಿ ಮಾಡ್ತಿದ್ರು ಅಂತೇಳಿ. ಅವ್ರ ಹಲ್ಲು ಇನ್ನೂ ಫುಲ್ ಗಟ್ಟಿ ಅದಾವ್ರಿ. ಆನಂತರ ಹಲ್ಲು ಹಿಂಗೆ ಯಾವ ಹುಳುಕೊಳಕಿಲ್ಲ ಅಂತ್ರಿ ಅವರು ನಮ್ಮ ಅಪ್ಪರವ್ರಿ. ನಾವು ಮೊದಲಿಂದವ್ರು ಹೆಚ್ಚು ಅವನ್ನ ಯೂಸ್ ಮಾಡ್ತಿದ್ರು. ಈಗೀಗ ಪೇಸ್ಟ್ ಅದೆಲ್ಲ ನೋಡ್ರಿ. ಕುಡಿಲೇ ಸಮ ಅಲ್ಲ ಆಗಿ ಮಾಡ ಬ್ಯಾರಿ ಜ್ಯೂಸ್ ಕುಡಿತೇನೆ ಈಗ. ಜ್ಯೂಸ್ ಸೂಪರ್ ಆಗೈತ್ರಿ, ನೀವು ಕೂಡ ಮಾಡ್ಕೊಂಡು ಕುಡೀರಿ.